ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರೆ, ಆದರೆ ಕಳೆದ ಒಂದು 3 ತಿಂಗಳಿಂದ ನಿಮಗೆ ಹಣ ಬಂದಿಲ್ಲ. ಮತ್ತು ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಈ ಒಂದು ತಿಂಗಳಲ್ಲಿ ಅಂತ. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಏನು ಹಾಕಬೇಕಾಗಿತ್ತಲ್ಲ, ಒಂದು ದಿನಾಂಕನ ಬದಲಾವಣೆನ ಮಾಡಿದ್ದಾರೆ, ಹೊಸ ದಿನಾಂಕನ ನಿಗದಿ ಮಾಡಿದ್ದಾರೆ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಎಕ್ಸಾಕ್ಟಾಗಿ ಬರ್ತಿದೆ ಮತ್ತು ಎಷ್ಟು ಸಾವಿರ ಹಣ ಬರುತ್ತೆ ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತ ಒಂದು ವಿಡಿಯೋನ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ಖುದ್ದಾಗಿ ಸರ್ಕಾರದಿಂದ ಕಡೆ ಬಂದಿರೋವಂಥ ಅಪ್ಡೇಟ್ಸ್ ಏನೇನಿದೆ ಎಲ್ಲನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಿದ್ರಿ. ಜೂನ್ ತಿಂಗಳವರೆಗೂ ಕೂಡ ನಿಮಗೆ ಹಣ ಬಂದಿದೆ. ಅಂದರೆ 11ನೇ ಕಂತಿನವರೆಗೂ ಕೂಡ ನೀವು ಹಣನ ರಿಸೀವ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ನಿಮಗೆ ಬರಬೇಕಾಗಿರೋದು 12ನೇ ಕಂತಿ ಹಣ ಬರಬೇಕು, 13ನೇ ಕಂತಿ ಹಣ ಬರಬೇಕು, ಮತ್ತು 14ನೇ ಕಂತಿ ಹಣನೂ ಕೂಡ ಬರಬೇಕಾಗಿರುತ್ತೆ. ಯಾಕೆಂದರೆ ಇಲ್ಲಿ ನಿಮಗೆ ಯಾವುದೇ ಥರದ ಹಣ ಬಂದಿಲ್ಲ ಹೋದ ತಿಂಗಳು, ಅದಕ್ಕೋಸ್ಕರ ಹೋದ ತಿಂಗಳು ಹಣನೂ ಕೂಡ ಇವಾಗ ಹಾಕಬೇಕಾಗಿರೋದ್ರಿಂದ ನಿಮಗೆ ಒಟ್ಟಿಗೆ 6,000 ರೂಪಾಯಿ ಬರಬೇಕಾಗಿರುತ್ತೆ. ಇವಾಗ ನಿಮಗೆ 2,000 ರೂಪಾಯಿ ಹಾಕ್ತಾರಾ ಅಥವಾ 4,000 ಹಾಕ್ತಾರಾ ಅಥವಾ 6,000 ಹಾಕ್ತೀರಾ ಅಂತ ಡೌಟ್ ಇತ್ತು. ಆ ಒಂದು ಡೌಟ್ನ ಕೆಲವು ದಿನಗಳಿಂದ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು, ನಿಮಗೆ ಎಷ್ಟು ಸಾವಿರ ಹಣ ಬರುತ್ತೆ ಅಂತ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಈ ತಿಂಗಳು ಬರುತ್ತೆ ಅಂತ ಸರ್ಕಾರದವರು ಮೊದಲೇ ಭರವಸೆನ ಕೊಟ್ಟಿದ್ರು, ಒಂದು ಡೇಟ್ನು ಕೂಡ ಹೇಳಿದರು. ಆದರೆ ಆ ಒಂದು ಡೇಟಲ್ಲಿ ಇವಾಗ ಚೇಂಜಸ್ನ ಮಾಡಿದ್ರೆ, ಮತ್ತು ಇವಾಗ ಎಕ್ಸಾಕ್ಟ್ ಡೇಟಲ್ಲೂ ಕೂಡ ಕೆಲವು ಬದಲಾವಣೆಗಳು ಕೂಡ ಆಗಿದೆ. ಇವಾಗ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮೆ ಮಾಡಿ ಸರ್ಕಾರದವರು ನಿಮಗೆ 22,000 ಹಣನ ತಲುಪಿಸಿದ್ದಾರೆ. ಆದರೆ ನಿಮಗೆ ಕಳೆದ ಒಂದು 3 ತಿಂಗಳಿಂದ ಹಣ ಬಂದಿರಲ್ಲ, 12, 13 ಮತ್ತು 14ನೇ ಕಂತಿ ಹಣ. ಹಾಗಾದರೆ ಒಂದು ಕಂತಿ ಹಣ ಯಾವಾಗ ಬರುತ್ತೆ ಅನ್ನೋದೇ ಒಂದು ಕನ್ಫ್ಯೂಷನ್ ಆಗಿತ್ತು. ಆದರೆ ಕಳೆದ ವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಲ್ಲ, 3 ತಿಂಗಳಿಂದ ಹಣ ಬಂದಿಲ್ವಲ್ಲ, ಅದನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ಜನರ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲಿ ನಮಗೆ ಇನ್ನೊಂದು ಕ್ಲಾರಿಫಿಕೇಶನ್ ಅವ್ರು ಕೊಟ್ಟಿದ್ದೇನೆಂದರೆ 2 ಡೇಟ್ಸ್ನ ಕೊಟ್ಟಿದ್ರು. ಅಂದರೆ ಇಲ್ಲಿ ಮೊದಲೇದಾಗಿ 2 ಹಂತವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಂದು 6,000 ರೂಪಾಯಿನ ಬಿಡುಗಡೆ ಮಾಡೋದನ್ನ. ಇಲ್ಲಿ ಮೊದಲ ಹಂತವಾಗಿ 2,000 ರೂಪಾಯಿ ದಸರಾ ಹಬ್ಬಕ್ಕಿಂತ ಮುಂಚೆ ಬರುತ್ತೆ ಅಂತ ಹೇಳಿದರು. ಇವಾಗ ನಮಗೆ ದಸರಾ ಹಬ್ಬ ಯಾವಾಗಿದೆ ಅಂತ ನೋಡಿದ್ರೆ 11, 12ನೇ ತಾರೀಕು ಆ ಒಂದು ಡೇಟ್ ರೇಂಜಲ್ಲಿದೆ. ಅಂದರೆ 10ನೇ ತಾರೀಕು ಒಳಗಡೆ ನಿಮ್ಗೆ 2,000 ರೂಪಾಯಿ ಬಂದು ತಲುಪಬೇಕು. ಮತ್ತು ಇನ್ನೊಂದು ಡೇಟ್ ಹೇಳಿದ್ದೇನೆ ಅಂದರೆ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ 4,000 ರೂಪಾಯಿ ಬರುತ್ತೆ ಅಂತ ಹೇಳಿದರು. ಅಂದರೆ ಒಟ್ಟಿಗೆ 6,000 ರೂಪಾಯಿ ನೀವು ಒಂದೇ ತಿಂಗಳಲ್ಲಿ ರಿಸೀವ್ ಮಾಡ್ಕೋತೀರಾ. ಯಾಕೆಂದರೆ ನಿಮಗೆ 3 ತಿಂಗಳಿಂದ ಹಣ ಬಂದಿರಲಿಲ್ಲ, ಸರಿನಾ? ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ನಿಮಗೆ ಖಾತೆಗೆ ಜಮೆ ಮಾಡಬೇಕಾಗಿತ್ತಲ್ಲ 6,000 ರೂಪಾಯಿ, ಅದರಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದರೆ ಇವಾಗ ನಿಮ್ಗೆ 6,000 ರೂಪಾಯಿ ಒಟ್ಟಿಗೆ ಏನು ಬರಬೇಕಾಗಿತ್ತಲ್ಲ ಅದು ಒಟ್ಟಿಗೆ ಬರಲ್ಲ, ಅದು ಸ್ಪ್ಲಿಟ್ ಆಗುತ್ತೆ. ಅದು ಇವಾಗ ಚೇಂಜಸ್ ಆಗಿದೆ. ಮತ್ತು ಎಕ್ಸಾಕ್ಟ್ ಡೇಟ್ ಬೇಕಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಯಾವ ದಿನವೂ ಕೂಡ ಅವರು ಈ ರೀತಿ ನಿಮಗೆ ಎಕ್ಸಾಕ್ಟ್ ಡೇಟದು ಮಾಹಿತಿನ ಕೊಟ್ಟಿರಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಸಲ ನಿಮಗೆ ಎಕ್ಸಾಕ್ಟ್ ಡೇಟ್ನ ಹೇಳಿದ್ದಾರೆ. ಈ ಒಂದು ದಿನಾಂಕಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗೇ ಆಗುತ್ತೆ ಅಂತ ಒಂದು ಭಾಷಣದಲ್ಲಿ ಅವರು ಭರವಸೆನ ಕೊಟ್ಟಿದ್ದಾರೆ. ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟ್ಸ್ ಏನಿದೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ನೀವೇನು 2,000 ರೂಪಾಯಿನ ಪಡ್ಕೋತಿದ್ರಿ, ಇವಾಗ ಮೊದಲೇ ಹಂತವಾಗಿ 2,000 ರೂಪಾಯಿ ಬಂದ್ಬಿಟ್ಟು 7ನೇ ತಾರೀಕು ಬಿಡುಗಡೆ ಆಗುತ್ತೆ. ಈ ಒಂದು 2,000 ರೂಪಾಯಿ ನೀವು 7ನೇ ತಾರೀಕಲ್ಲಿ ಪಡ್ಕೋತಿರಲ್ಲ, ಅದಾಗಿದ ತಕ್ಷಣ 9ನೇ ತಾರೀಕು ನೀವು ತಿರ್ಗಾ 2,000 ರೂಪಾಯಿನ ಪಡ್ಕೋತೀರಾ. ಅಂದರೆ 10ನೇ ತಾರೀಕು ಒಳಗಡೆ 4,000 ರೂಪಾಯಿ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವಾಗ ವಿಡಿಯೋ ಪ್ಲೇ ಆಗುತ್ತೆ. ಈ ಒಂದು ವಿಡಿಯೋ ನೋಡಾದ್ಮೇಲೆ ಎಲ್ಲ ಮಹಿಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಎಷ್ಟೊಂದು ಜನ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಪ್ಲೇ ಆಗುತ್ತೆ, ನೋಡಿ. ಹಾಕಿದ್ದೀನಿ. 7ನೇ ತಾರೀಕು 2,000 ಬರುತ್ತೆ, 9ನೇ ತಾರೀಕು 2,000 ಬರುತ್ತೆ.